ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಫೂರ್ತಿ ಮಾತುಗಳಿಗೆ ಸ್ವಾಗತ. ತವ್ರ ಮನೇಲಿ ಮಡ್ಲು ತುಂಬಿಸ್ಕೊಳ್ಳೋದು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. 1 ವರ್ಷಕ್ಕೊಂದ್ಸಲ ಅಥವಾ 3 ವರ್ಷಕ್ಕೊಂದ್ಸಲ ಹೆಣ್ಮಕ್ಳನ್ನ ತವ್ರ ಮನೆಗೆ ಕರೆದು ಅವರಿಗೆ ಒಳ್ಳೆಯ ಔತಣ ಹಾಕಿ ಅವರಿಗೆ ಒಂದು ಒಳ್ಳೆಯ ಬಟ್ಟೆಯನ್ನು ಕೊಟ್ಟು ಅವರಿಗೆ ಒಂದು ಹಿಡಿ ಅಕ್ಕಿ ಅರಿಶಿನ ಕುಂಕುಮವನ್ನು ಕೊಟ್ಟು ಅವ್ರನ್ನ ಸಂತೋಷವಾಗಿ ಗಂಡನ ಮನೆಗೆ ಕಳಿಸ್ಕೊಡುವಂತಹ ಪದ್ಧತಿನೇ ಉಡಿ ಅಕ್ಕಿ ಕಾರ್ಯಕ್ರಮ. ನಮ್ಮ ಮನೆಯಲ್ಲೂ ಇಂತಹ ಒಂದು ಅಪರೂಪದ ಕಾರ್ಯಕ್ರಮ ನಡೀತು. ಕಾರಣಾಂತರಗಳಿಂದ ಬೇರೆ ಸೋದರತೆಯರೆಲ್ಲ ಬರೋಕ್ಕಾಗಿರಲಿಲ್ಲ. ಒಬ್ಬರು ಮಾತ್ರ ಬಂದಿದ್ದರು. ಅವರ ಜೊತೆಗೆ ನಾನು, ಅಕ್ಕ ಎಲ್ಲರೂ ನಾವು ಉಡಿಯಕ್ಕಿಯನ್ನು ಹಾಕ್ಸ್ಕೊಂಡ್ವಿ. ಉಡಿಯಕ್ಕಿಗೆ ಅದರದೇ ಆದಂತಹ ವಿಧಿವಿಧಾನಗಳು ಇದೆ. ಹೆಣ್ಮಕ್ಳನ್ನ ಕರೆದು ಆ ದಿನ ಎಣ್ಣೆ ಸ್ನಾನ ಮಾಡಿಸಿ ಚಿತ್ರಾನ್ನ, ಪಾಯಸ, ಹೋಳಿಗೆ ಅಡುಗೆಯನ್ನೆಲ್ಲ ಮಾಡಿ ಅವತ್ತಿನ ದಿನ ಸಾಯಂಕಾಲ ಹೆಣ್ಮಕ್ಳನ್ನ ಹಸೆಮಣೆ ಮೇಲೆ ಕೂಡಿಸಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಹಣ್ಣುಗಳನ್ನ ಕೊಟ್ಟು ಅವರಿಗೆ ರುಚಿಕರವಾಗಿರೋ ತಿಂಡಿಗಳನ್ನೆಲ್ಲ ಮಾಡಿರ್ತೀವಿ. 5 ಥರದ ತಿಂಡಿಗಳನ್ನ ಕೊಟ್ಟು ಅಂಚು ಸೆರಗು ಇರುವಂತಹ ಸೀರೆಯನ್ನು ತಂದು ಅವರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಇಷ್ಟೆಲ್ಲ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳನ್ನ ಸಂತೋಷ ಪಡಿಸ್ಬೇಕು ಅನ್ನೋದು ಮಾತ್ರ. ಹಾಗಾದರೆ ಸೀರೆ ಕೊಟ್ಟರೆ ಮಾತ್ರ ಹೆಣ್ಮಕ್ಳು ಸಂತೋಷವಾಗಿರ್ತಾರ ಅನ್ನೋ ಪ್ರಶ್ನೆ ಆದರೆ ಖಂಡಿತ ಇಲ್ಲ. ಹೆಣ್ಮಕ್ಳಿಗೆ ಸೀರೆ ಕೊಟ್ಟರೆ ಸಂತೋಷವಾಗಿರ್ತಾರೆ ಅನ್ನೋದು ಒಂದು ನೆವ. ಆದರೆ ತವರ ಮನೆಯಲ್ಲಿ ಕೊಡುವಂಥ ಸೀರೆ, ಅದರಲ್ಲೂ ಅಣ್ಣ ತಮ್ಮ ಕೊಡುವಂಥ ಸೀರೆ, ತನ್ನ ಅಪ್ಪ ಕೊಡುವಂತಹ ಸೀರೆ ಅಂತಂದರೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಪ್ರೀತಿ ಇರುತ್ತೆ. ಈ ಬಾಂಧವ್ಯ ಯಾವಾಗಲೂ ಗಟ್ಟಿಯಾಗಿರಲಿ ಅನ್ನೋದೇ ಇದರ ಸಂಕೇತ ಆಗಿರುತ್ತೆ. ಫಲವಸ್ತು ಕರಿ ಕರಿಯ ತಂದೂಡಿಯ ತುಂಬಿರೆ ಮಾವು ಮಾದಳದ ಫಲ ಬಾಳೆಯ ಫಲ. ಈಗಿನ ಕಾಲದಲ್ಲಿ ಫೋನು, ವಾಟ್ಸಪ್ಪು, ವಿಡಿಯೋ ಕಾಲು ಅಂತ 108 ಇದೆ. ಆದರೆ ಹಳೆ ಕಾಲದಲ್ಲಿ ತಂದೆ ತಾಯಿನ ಭೇಟಿಯಾಗಬೇಕು ಅಂತಂದರೆ ಹೆಣ್ಮಕ್ಳು ವರ್ಷಾನುಗಟ್ಲೆ ಕಾಯಬೇಕು. ಹಾಗಾಗಿ ಉಡಿಯಕ್ಕಿ ಪದ್ಧತಿ ಅನ್ನೋ ಒಂದು ನೆವ ಹೇಳಿ ಹೆಣ್ಣು ಮಕ್ಕಳನ್ನ ವರ್ಷಕ್ಕೊಂದ್ಸಲ ತವ್ರ ಮನೆಗೆ ಕರೆಸ್ಕೊಂಡು ಅವರಿಗೆ ಸೀರೆಗಳು, ಅವ್ರಿಗೆ ಇಷ್ಟವಾದ ತಿಂಡಿಗಳನ್ನ ಕೊಟ್ಟು ಅವ್ರಿಗೆ ಸಂತೋಷಪಡಿಸಿ ಕಳಿಸುವಂತಹ ಒಂದು ಪದ್ಧತಿ ಇತ್ತು. ಅದಷ್ಟೇ ಅಲ್ಲ, ಹೆಣ್ಣುಮಕ್ಕಳು ಸಂತೋಷದಿಂದ ತೃಪ್ತಿಯಿಂದ ನನ್ನ ತವ್ರ ಮನೆ ಚೆನ್ನಾಗಿರಲಿ, ಸಂತೋಷವಾಗಿರಲಿ ಅಂತ ಹಾರೈಸ್ತಾರೆ. ಗಂಡನ ಮನೆಗೆ ಹೋದಂಥ ಹೆಣ್ಮಕ್ಳಿಗೆ ಬೇರೆ ಏನು ಬೇಡ. ತವ್ರ ಮನೆಯಿಂದ ಹಿಡಿ ಅಕ್ಕಿ ಅರಿಶಿನ ಕುಂಕುಮ ಸಿಕ್ಕರೆ ಅಷ್ಟೇ ಸಾಕು. ನಮ್ಮನೆ ಉಡಿಯಕ್ಕಿ ಪದ್ಧತಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಹಾಗೂ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಮನೆ ಪದ್ಧತಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿವರೆಗೂ ಬಾಯ್.